ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯದ ಮೋಸ್ಟ್ ಇಂಟ್ರೆಸ್ಟಿಂಗ್ ಅನ್ಬಿಲಿವೇಬಲ್ ಫ್ಯಾಕ್ಟ್ಸನ್ನು ತಿಳಿದುಕೊಳ್ಳೋಣ. ರೀಸೆಂಟಾಗಿ ಕೆನಡಾದ ಸೈಂಟಿಸ್ಟ್ಗಳು ಸ್ಕಾರ್ಫ್ ಎಂಬ ವಿಶ್ವದ ಫಾಸ್ಟೆಸ್ಟ್ ಕ್ಯಾಮ್ರಾವನ್ನು ಡೆವಲಪ್ ಮಾಡಿದ್ದಾರೆ. ಇದು 156.3 ಟ್ರಿಲಿಯನ್ FPS ಫ್ರೇಮ್ ಫರ್ ಸೆಕೆಂಡ್ನಿಂದ ಶೂಟ್ ಮಾಡುತ್ತೆ. ಇದರಲ್ಲಿ ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ನಷ್ಟು ವೇಗವಾಗಿ ಪ್ರಯಾಣಿಸುವ ಲೈಟನ್ನು ಮಾತ್ರ ಅನಲೈಸ್ ಮಾಡುತ್ತೆ. ಹೀಗೆ ಒಂದು ಕ್ಯಾಮ್ರಾಗೆ 24 FPS ಇದೆ ಅಂತ ಅಂದರೆ ಅದರ ಅರ್ಥ ಆ ಲೆನ್ಸ್ ಆ ವಿಡಿಯೋವನ್ನು ರೆಕಾರ್ಡ್ ಮಾಡುವಾಗ ಪ್ರತಿ ಸೆಕೆಂಡ್ಗೆ 24 ಇಮೇಜಸ್ ಅನ್ನು ಕ್ಯಾಪ್ಚರ್ ಮಾಡುತ್ತದೆ ಅಂತ ಅರ್ಥ. ಹೀಗೆ FPS ಹೆಚ್ಚಾದಂತೆಲ್ಲ ವಿಡಿಯೋವನ್ನು ಇನ್ನೂ ಹೆಚ್ಚು ಸ್ಲೋ ಮೋಷನಲ್ಲಿ ನೋಡಬಹುದು. ಈಗ ಉದಾಹರಣೆಗೆ 240 FPS ತಗೊಳ್ಳೋಣ. 240 ಫ್ರೇಮ್ ಫರ್ ಸೆಕೆಂಡ್ಸ್ ಅಂತಂದರೆ ನಾರ್ಮಲ್ ವಿಡಿಯೋವನ್ನು 8 ಪಟ್ಟಷ್ಟು ಸ್ಲೋ ಮೋಷನ್ ಆಗಿ ನೋಡಬಹುದು. ಹಾಗೆ 960 FPS ಅಂತಂದರೆ 32 ಪಟ್ಟು ಹೆಚ್ಚು ಸ್ಲೋ ಮೋಷನಲ್ಲಿ ನೋಡುವಂಥ ಒಂದು ಸೈಂಟಿಸ್ಟ್ಗಳು ಕಂಡುಹಿಡಿದಿರುವಂಥ ಫಾಸ್ಟೆಸ್ಟ್ ಕ್ಯಾಮ್ರಾ ಅಂತಂದರೆ ಅದು 156.3 ಟ್ರಿಲಿಯನ್ FPS ಸೆಕೆಂಡ್ನಿಂದ ಶೂಟ್ ಮಾಡುತ್ತೆ. ಅಂದರೆ 1,56,00,000 ಕೋಟಿಗಳಷ್ಟು ಫ್ರೇಮ್ ಫರ್ ಸೆಕೆಂಡ್ನಲ್ಲಿ ತೋರಿಸುತ್ತೆ. ಇಷ್ಟೊಂದು ಫ್ರೇಮ್ ಫರ್ ಸೆಕೆಂಡ್ ಅಂದರೆ ಒಂದು ವಿಡಿಯೋನ ಎಷ್ಟು ಸ್ಲೋ ಮೋಷನ್ ಆಗಿ ತೋರಿಸುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಅದಕ್ಕಾಗಿ ಇದು ತುಂಬ ವೇಗವಾಗಿ ಪ್ರಯಾಣಿಸುವ ಲೈಟನ್ನು ಕೂಡ ತುಂಬ ಸ್ಲೋ ಮೋಷನ್ ಆಗಿ ತೋರಿಸುತ್ತೆ. ಇದು ಹೇಗಿರುತ್ತೆ ಅಂತ ಅಂದರೆ ಈ ಕ್ಯಾಮ್ರಾ ಬಳಸಿ ನ್ಯಾನೋ ಸ್ಕೇಲಲ್ಲಿ ತುಂಬ ಫಾಸ್ಟಾಗಿ ನಡೆಯುವ ಕೆಲವೊಂದು ಈವೆಂಟ್ಸನ್ನು ಕ್ಯಾಪ್ಚರ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಕೆಮಿಕಲ್ ರಿಯಾಕ್ಷನ್ ಹೇಗೆ ನಡೆಯುತ್ತದೆ ಎಂಬುದನ್ನು ನೋಡಲು ಶಾಕ್ ವೇವ್ಸ್ಗೆ ಸೆಲ್ಸ್ ಹೇಗೆ ರೆಸ್ಪಾಂಡ್ ಆಗುತ್ತೆ ಅಂತ ಇಂಥ ರಿಸರ್ಚ್ಗೋಸ್ಕರ ಈ ಕ್ಯಾಮ್ರಾವನ್ನು ಈಗ ಉಪಯೋಗ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವೇನಾದರೂ ಬೃಹದಾಕಾರದ ಕಲ್ಲನ್ನು ನೋಡಿದ್ದೀರಾ? ನೀವು ಎಷ್ಟು ದೊಡ್ಡದಾದ ಕಲ್ಲನ್ನು ನೋಡಿದ್ದೀರಿ, ಯಾವ ಸ್ಥಳದಲ್ಲಿ ನೋಡಿದ್ದೀರಿ ಅನ್ನೋದನ್ನು ಗೊತ್ತಿದ್ದರೆ ಅಥವಾ ನೋಡಿದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಾವು ಇಲ್ಲಿ ಹೇಳಲು ಹೋಗುವ ಕಲ್ಲು ಬೃಹದಾಕಾರದ ಕಲ್ಲು. ಈ ಕಲ್ಲು ಎಲ್ಲಿದೆ ಗೊತ್ತಾ? ಆಸ್ಟ್ರೇಲಿಯಾದಲ್ಲಿ ಇದೆ. ಈ ಕಲ್ಲಿಗೆ ಉಲ್ಲೂರು ಅಂತ ಕರೀತಾರೆ ಅಥವಾ ಏರ್ ರಾಕ್ ಎಂದು ಕರೀತಾರೆ. ಇದು ವಿಶ್ವದಲ್ಲೇ ಅತಿ ದೊಡ್ಡ ಬಂಡೆಕಲ್ಲು ಆಗಿದೆ. ಇದು ಸುಮಾರು 348 ಮೀಟರ್ ಎತ್ತರವಾಗಿದೆ. ಒಂದು ದೊಡ್ಡ ಗುಡ್ಡದಂತಿದೆ. ಇದು ಕೇವಲ ಬರೀ ಸಿಂಗಲ್ ಸ್ಟೋನ್ ಆಗಿ ಇದೆ. ಇದರ ಸುತ್ತಳತೆ ಕೇಳಿದ್ರೆ ಶಾಕ್ ಆಗ್ತೀರಾ. ಇದರ ಸುತ್ತಳತೆ 9.4 ಕಿಲೋಮೀಟರ್ನಷ್ಟು ಇದೆ. ಅಷ್ಟೊಂದು ಬೃಹದಾಕಾರದ ಏಕಶಿಲೆ ಇದು. ಇದನ್ನು ಐಸ್ಬರ್ಗ್ ಅಂತ ಕೂಡ ಕರೀತಾರೆ. ನಾವು ಸಾಧಾರಣವಾಗಿ ಸಮುದ್ರದಲ್ಲಿ ಐಸ್ಬರ್ಗ್ ಅನ್ನು ನೋಡಿರ್ತೇವೆ. ಅಲ್ಲಿ ಉದಾಹರಣೆಗೆ ನೋಡೋದಾದರೆ ಅಂಟಾರ್ಟಿಕಾ ಅಲ್ಲಿ ಕೇವಲ ಮಂಜು ತುಂಬಿರುತ್ತೆ. ಹಾಗೆ ಬೃಹದಾಕಾರದ ಐಸ್ಬರ್ಗ್ ಕೂಡ ಇದೆ. ಇದರಲ್ಲಿ ಮೇಲೆ ಐಸ್ಬರ್ಗ್ ಚಿಕ್ಕದಾಗಿ ಕಂಡರೆ ಅದರ ತಳಭಾಗದಲ್ಲಿ ಬೃಹದಾಕಾರವಾಗಿ ಇರುತ್ತೆ. ಅದೇ ರೀತಿ ಈ ಕಲ್ಲು ಕೂಡ ಮೇಲ್ಭಾಗದಲ್ಲಿ 348 ಮೀಟರ್ ಎತ್ತರದಷ್ಟು ಮಾತ್ರವಲ್ಲದೆ ಕೆಳಭಾಗದಲ್ಲೂ ಸುಮಾರು 2.5 ಕಿಲೋಮೀಟರ್ನಷ್ಟು ಉದ್ದವಾಗಿ ಅಥವಾ ಆಳವಾಗಿ ಇದೆ ಎಂದು ಆರ್ಚಿಯಾಲಜಿಸ್ಟ್ ಹೇಳ್ತಾರೆ. ಹಾಗೆ ಇದು ಸುಮಾರು 500 ಮಿಲಿಯನ್ ವರ್ಷಗಳ ಹಿಂದಿನದು ಎಂದು ಊಹಿಸಲಾಗಿದೆ. ಹಾಗೆ ಅಲ್ಲಿನ ಅನಂಗು ಬುಡಕಟ್ಟು ಜನಾಂಗದವರು ಈ ಕಲ್ಲನ್ನು ಪವಿತ್ರವೆಂದು ಭಾವಿಸುತ್ತಾರೆ. ಸ್ನೇಹಿತರೆ, ನಮ್ಮ ಭೂಮಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಹೋಲ್ ಮಾಡಬಹುದಾ? ಆ ರೀತಿ ಹೋಲ್ ಮಾಡೋದು ತುಂಬ ಕಷ್ಟನೇ ಇದೆ. ಆದರೆ ಸೈನ್ಸ್ ಫ್ಯಾಕ್ಟ್ ಪ್ರಕಾರ ಒಂದು ವೇಳೆ ಆ ರೀತಿ ಹೋಲ್ ಮಾಡಿದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬರಲು ಬರೀ 38 ನಿಮಿಷ 11 ಸೆಕೆಂಡ್ ಸಮಯ ಹಿಡಿಯುತ್ತಂತೆ. ಯಾವ ಭಾಗದಲ್ಲಿ ಭೂಮಿಯ ಸಾಂದ್ರತೆ ಎಷ್ಟಿರುತ್ತೆ, ಆ ಹೋಲ್ ಮುಖಾಂತರ ಪ್ರಯಾಣಿಸುವಾಗ ಗ್ರಾವಿಟಿ ಯಾವ ಭಾಗದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡಿ ಈ ರೀತಿಯಾಗಿ ಹೋಲ್ ಮಾಡುವ ಒಂದು ಯೋಚನೆ ಮಾಡಿದ್ದಾರೆ. ಒಂದು ವೇಳೆ ಭೂಮಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಲ್ ಮಾಡಿದರೆ ಅದು ಸರಿಸುಮಾರು 12,742 ಕಿಲೋಮೀಟರ್ ದೂರ ಇರುತ್ತೆ.
ಇಷ್ಟು ದೂರವನ್ನು 38 ನಿಮಿಷದಲ್ಲಿ ಪ್ರಯಾಣಿಸ್ತೀವಿ ಅಂತ ಅಂದರೆ ಆ ಹೋಲ್ ಮುಖಾಂತರ ಗಂಟೆಗೆ 20,000 ಕಿಲೋಮೀಟರ್ ವೇಗದಷ್ಟು ಪ್ರಯಾಣಿಸ್ತೀವಿ ಅಂತ ಅರ್ಥ. ಅಂದರೆ ಸೆಕೆಂಡಿಗೆ ಸರಿ ಸುಮಾರು 5.6 ಕಿಲೋಮೀಟರ್. ಹಾಗೆ ಇಷ್ಟುವರೆಗೂ ಮನುಷ್ಯ ಅಗೆದ ಆಳವಾದ ಗುಂಡಿ ಅಂದರೆ ಅದು ರಷ್ಯಾದಲ್ಲಿರುವ ಕೊಲೊ ಸೂಪರ್ ಡೀಪ್ ಹೋಲ್. ಭೂಮಿ ಒಳಗಡೆ ಹೇಗಿದೆ ಎಂದು ತಿಳಿಯಲು ರಷ್ಯಾದವರು 1970ರಿಂದ 1992ರವರೆಗೂ ಕಷ್ಟಪಟ್ಟು ಸರಿಸುಮಾರು 12 ಕಿಲೋಮೀಟರಷ್ಟು ಆಳವಾಗಿ ಅಗೆಯುತ್ತಾರೆ. ಆದರೆ ಇದಕ್ಕಿಂತ ಆಳವಾಗಿ ಹೋದಾಗ 180 ಡಿಗ್ರಿ ಸೆಂಟಿಗ್ರೇಡ್ ಬಿಸಿ ಹೊಡೆಯುತ್ತೆ. ಹಾಗೆ ಆಳವಾಗಿ ಡ್ರಿಲ್ ಮಾಡ್ತಾ ಹೋದಾಗ ನೆಲ ಗಟ್ಟಿಯಾಗಿ ಸಿಗುತ್ತೆ. ಇದರಿಂದ ನೆಲ ಡ್ರಿಲ್ ಮಾಡುವ ಬಿಟ್ಗಳು ಮುರಿದು ಹೋಗುತ್ತವೆ. ಇದಕ್ಕಿಂತ ಮುಂದೆ ಡ್ರಿಲ್ ಮಾಡಲು ಸಾಧ್ಯವಾಗದೇ ಇದ್ದರಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಿ ಆ ಹೋಲನ್ನು ಸೀಲ್ ಮಾಡಿ ಬಿಡ್ತಾರೆ. ಭೂಮಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ 12,742 ಕಿಲೋಮೀಟರ್ ಇದೆ ಅಂತ ಅಲ್ವಾ. ಆದರೆ ಅಷ್ಟರಲ್ಲಿ ಮನುಷ್ಯ ತೋಡಿದ್ದು ಮಾತ್ರ 12 ಕಿಲೋಮೀಟರ್ ಮಾತ್ರ. ಅಂದರೆ ಮನುಷ್ಯ ಕೇವಲ 0.1% ಮಾತ್ರ ರೀಚ್ ಆಗಿದ್ದಾನೆ ಅಷ್ಟೇ. ಫ್ರೆಂಡ್ಸ್, ಅಘೋರಿಗಳು ಮನುಷ್ಯರ ಮಾಂಸವನ್ನು ಯಾಕೆ ತಿಂತಾರೆ ಅಂತ ಗೊತ್ತಾ? ಇವರು ಮಹಾಶಿವನ ಭಕ್ತರಾಗಿರ್ತಾರೆ. ಹಾಗೆ ಸಕಲ ಮಾನವರನ್ನು ಸಮಾನವಾಗಿ ನೋಡ್ತಾರೆ. ಹೆಣ್ಣು ಗಂಡು, ಚಿಕ್ಕವರು ದೊಡ್ಡವರು ಎಂಬ ಭೇದ ಭಾವ ಇರೋದಿಲ್ಲ. ಆದರೂ ಇವರು ಮನುಷ್ಯರ ಮಾಂಸವನ್ನೇ ತಿನ್ನುತ್ತಾರೆ. ಹಾಗೆ ಅವರ ಮೂತ್ರವನ್ನು ಅವರೇ ಕುಡಿತಾರೆ. ಆದರೆ ಹೀಗೆ ಯಾಕೆ ಮಾಡ್ತಾರೆ ಅಂದರೆ ಅಘೋರಿಗಳು ತಮ್ಮ ಪ್ರದೇಶಕ್ಕೆ ಬರುವ ದೇಹದ ಮಾಂಸವನ್ನು ಮಾತ್ರ ತಿನ್ನುತ್ತಾರೆ. ಮಾಂಸಕ್ಕಾಗಿ ಯಾವ ಮನುಷ್ಯನಿಗೂ ಕೂಡ ಹಾನಿ ಮಾಡುವುದಿಲ್ಲ. ಹೀಗೆ ತಿನ್ನೋದಕ್ಕೆ ಕಾರಣ ಏನು ಅಂದರೆ ಇವರು ಇರುವ ಸ್ಮಶಾನದಲ್ಲಿ ಸತ್ತ ದೇಹಗಳು ಬಿಟ್ಟರೆ ಬೇರೇನೂ ಸಿಗೋದಿಲ್ಲ. ಹಾಗೆ ಇವರು ಊಟಕ್ಕೋಸ್ಕರ ಬೇರೆಲ್ಲೂ ಹೋಗೋದಿಲ್ಲ. ಅಘೋರಿಗಳಿಗೆ ಮನುಷ್ಯ ಹಾಗೂ ಪ್ರಾಣಿ ಮಧ್ಯೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಇದಕ್ಕಾಗಿ ಇವರು ಮನುಷ್ಯರ ಮಾಂಸವನ್ನು ತಿಂತಾರೆ. ಇನ್ನು ಇವರ ಮೂತ್ರವನ್ನು ಇವರೇ ಯಾಕೆ ಕುಡಿತಾರೆ ಅಂತಂದರೆ ಇವರ ಅಹಂಕಾರವನ್ನು ಇಳಿಸಲು ಇವರ ಮೂತ್ರವನ್ನು ಇವರೇ ಕುಡಿತಾರೆ. ಹಾಗೆ ಇವರು ನಗ್ನರಾಗಿ ಇರ್ತಾರೆ. ಯಾಕೆ ಗೊತ್ತಾ? ಇವರು ಪ್ರಕೃತಿಯೊಂದಿಗೆ ಬೆರೆಯಲು ನಗ್ನರಾಗಿ ಇರ್ತಾರೆ. ಅಘೋರಿಗಳಿಗೆ ನಾಚಿಕೆ ಸ್ವಭಾವದ ಫೀಲಿಂಗ್ಸ್ ಇರೋದಿಲ್ಲ. ಹಾಗೆ ಭೂಮಿ ಮೇಲಿನ ಸಮಸ್ತ ಜೀವಿಗಳಿಗೂ ಕೂಡ ಹೆಚ್ಚು ಕಡಿಮೆಯಾಗಿ ನೋಡೋದಿಲ್ಲ. ಈ ರೀತಿ ಇದ್ದರೆ ಇವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ನೀಲಿ ತಾರೆಯರಿಗೆ ಪ್ರೆಗ್ನೆನ್ಸಿ ಯಾಕೆ ಬರೋದಿಲ್ಲ ಅಂತ ಸಾಕಷ್ಟು ಅನುಮಾನ ಅಥವಾ ಪ್ರಶ್ನೆಗಳು ಹಲವರಿಗೆ ಇದೆ. ಯಾಕಂದರೆ ಇವರು ಅಂಥ ಸೀನ್ನಲ್ಲಿ ರಿಯಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಇವರಿಗೆ ರಿಯಲ್ ಆಗಿ ಆ್ಯಕ್ಟ್ ಮಾಡಿದ್ರು ಪ್ರೆಗ್ನೆನ್ಸಿ ಯಾಕೆ ಬರೋಲ್ಲ ಅಂತ ಅಂದರೆ ಇವರು ಪ್ರೆಗ್ನೆನ್ಸಿ ಬರದೇ ಇರಲು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾರೆ. ನಂಬರ್ 1, ಹಾರ್ಮೋನಲ್ ಬರ್ತ್ ಕಂಟ್ರೋಲ್ ಅಂದರೆ ಬರ್ತ್ ಕಂಟ್ರೋಲ್ ಪಿಲ್ಸ್, ಇಂಪ್ಲೆಂಟ್ಸ್ ಆರ್ ಇಂಜೆಕ್ಷನನ್ನು ಬಳಸ್ತಾರೆ. ಇನ್ನು ಕೆಲವರು ಕಾಂಡೋಮ್ಸ್, ಇಂಟ್ರೋಟೆರಾಯಿನ್ ಡಿವೈಸನ್ನು ಬಳಸ್ತಾರೆ. ಹಾಗೆ ಡೈಲಿ ಚೆಕಪ್ಪನ್ನು ಮಾಡಿಸಿಕೊಳ್ತಾರೆ. ಹಾಗಾಗಿ ಅಂಥ ಸೀನಲ್ಲಿ ನಟಿಸಿದಾಗ ಇವರಿಗೆ ಪ್ರೆಗ್ನೆನ್ಸಿ ಬರೋದಿಲ್ಲ. ಫ್ರೆಂಡ್ಸ್, ಈ ಫೋಟೋದಲ್ಲಿ ನೀವು ನೋಡುವ ವ್ಯಕ್ತಿ ಹೆಸರು ಕಿಮ್ ಹಂಗ್ ಯಾಂಗ್. ಈತ ವಿಶ್ವದಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಅಂತ ಹೇಳ್ತಾರೆ. ಈ ವ್ಯಕ್ತಿ ಸೌತ್ ಕೊರಿಯಾಗೆ ಸೇರಿದ ವ್ಯಕ್ತಿ. ಈ ವ್ಯಕ್ತಿ 1962ರಲ್ಲಿ ಜನಿಸ್ತಾರೆ. ಈ ವ್ಯಕ್ತಿ 1 ವರ್ಷದ ಮಗುವಿದ್ದಾಗಲೇ ಕೊರಿಯನ್ ಆಲ್ಫಾಬೆಟ್ಸನ್ನು ಕಲಿತುಕೊಳ್ತಾನೆ. 3ನೇ ವಯಸ್ಸಿನಲ್ಲಿ ಆಲ್ಜಿಬ್ರಾ ಕ್ಯಾಲ್ಕುಲೇಟಿವ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾನೆ. 4ನೇ ವಯಸ್ಸಿನಲ್ಲಿ ಕಾನ್ ಯಂಗ್ ಯೂನಿವರ್ಸಿಟಿಯಲ್ಲಿ ಗೆಸ್ಟ್ ಸ್ಟೂಡೆಂಟ್ ಆಗಿ ಸೇರಿ ಫಿಸಿಕ್ಸನ್ನು ಕಲಿತುಕೊಳ್ತಾನೆ. ಹಾಗೆ ಅತಿ ಕಿರಿಯ ವಯಸ್ಸಿನಲ್ಲಿ ಯೂನಿವರ್ಸಿಟಿಗೆ ದಾಖಲಾದ ವ್ಯಕ್ತಿ ಎಂದು ರೆಕಾರ್ಡನ್ನು ಸೃಷ್ಟಿ ಮಾಡ್ತಾನೆ. ಇನ್ನು 5ನೇ ವಯಸ್ಸಿನಲ್ಲಿ ಕೊರಿಯನ್, ಇಂಗ್ಲಿಷ್, ಫ್ರೆಂಚ್, ಜಪಾನೀಸ್ ಭಾಷೆಗಳನ್ನು ಕಲಿತು ಮಾತನಾಡುತ್ತಾನೆ. ಹಾಗೆ ಅವರ ಪೋಷಕರ ಸಹಾಯ ಪಡೆದು SS ಕಾಲಿಯೋಗ್ರಫಿ ಇಲ್ಯುಸ್ಟ್ರೇಷನ್ ಕುರಿತಾದ 242 ಪುಟಗಳಿರುವ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡ್ತಾನೆ. ಹಾಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ TV ಶೋಗಳಲ್ಲಿ ಇಂಟರ್ವ್ಯೂ ಕೊಟ್ಟು ಒಬ್ಬ ಸೆಲೆಬ್ರಿಟಿ ಆಗ್ತಾನೆ. 8 ವರ್ಷದವನಿದ್ದಾಗ ಈತನ ಬುದ್ಧಿವಂತಿಕೆಯನ್ನು ನೋಡಿದ ನಾಸಾದವರು ಇವನಿಗೆ ಜಾಬ್ ಆಫರ್ ಮಾಡ್ತಾರೆ. ಈತ ನಾಸಾದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮ್ಯಾಥಮೆಟಿಕಲ್ ಹಾಗೂ ಕಷ್ಟವಾದ ಪ್ರಾಬ್ಲಮ್ಸ್ಗಳನ್ನು ಸುಲಭವಾಗಿ ಸಾಲ್ವ್ ಮಾಡೋದನ್ನು ನೋಡಿ ನಾಸಾವೇ ಆಶ್ಚರ್ಯಗೊಳ್ಳುತ್ತೆ. ಹಾಗೆ ಈ ಚಿಕ್ಕ ವಯಸ್ಸಿನಲ್ಲಿ ಈ ಹುಡುಗನ IQ ಬರೋಬ್ಬರಿ 210 ಇರುತ್ತೆ. ಆಗಿನ ಕಾಲದಲ್ಲಿ ಈತನಿಗೆ ಹೈಯೆಸ್ಟ್ IQ ಇರುವ ವ್ಯಕ್ತಿ ಎಂದು ಗಿನ್ನಿಸ್ ಬುಕ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಆಗುತ್ತೆ. ಇನ್ನು 15ನೇ ವಯಸ್ಸಿನಲ್ಲಿ ಈತ ಕೊಲೆರಾಡೋ ಯೂನಿವರ್ಸಿಟಿಯಲ್ಲಿ PhDಯನ್ನು ಕೂಡ ಪಡೆದುಕೊಳ್ತಾನೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇವನಿಗೆ ಇರುವ ಬುದ್ಧಿವಂತಿಕೆಯನ್ನು ನೋಡಿ ಈತ ವಿಶ್ವವನ್ನೇ ಬದಲಾಯಿಸ್ತಾನೆ ಅಂತ ಎಲ್ಲರೂ ಅಂದುಕೊಳ್ತಾರೆ. ಆದರೆ ಆಗಿದ್ದೇ ಬೇರೆ. ಕೆಲವು ವರ್ಷಗಳವರೆಗೆ ನಾಸಾದಲ್ಲಿ ಕೆಲಸ ಮಾಡಿದ ಬಳಿಕ ನಾಸಾದ ಕೆಲಸ ಈತನಿಗೆ ಇಷ್ಟವಾಗೋದಿಲ್ಲ. ಯಾಕಂದರೆ
ತಾನು ಕೆಲಸ ಮಾಡುವ ಸ್ಥಳದಲ್ಲಿ ತನ್ನ ವಯಸ್ಸಿನ ಸ್ನೇಹಿತರು ಯಾರೂ ಇಲ್ಲದೇ ಇರೋದರಿಂದ, ಹಾಗೆ ತನಗಿಂತ ದೊಡ್ಡವರ ಜೊತೆ ಕೆಲಸ ಮಾಡುತ್ತಿದ್ದರಿಂದ, ಹಾಗೆ ದಿನವಿಡೀ ಒಂದು ಮಷಿನ್ ರೀತಿ ಪ್ರಾಬ್ಲಮ್ಸ್ ಈಕ್ವೇಷನ್ಸನ್ನು ಸಾಲ್ವ್ ಮಾಡೋದು ಬಿಟ್ಟರೆ ಬೇರೆ ವೈಯಕ್ತಿಕ ಜೀವನ ಇಲ್ಲದೇ ಇರೋದು ಬೇಸರವಾಗುತ್ತೆ. ಈ ಕಾರಣಕ್ಕೆ ನಾಸಾದಲ್ಲಿ ಜಾಬ್ ಬಿಟ್ಟು ಮತ್ತೆ ಸೌತ್ ಕೊರಿಯಾಗೆ ಬರ್ತಾನೆ. ಅಲ್ಲಿ ಟೀಚಿಂಗ್ನಲ್ಲಿ ಆಸಕ್ತಿ ಇದ್ದರಿಂದ ಶಿಂಗ್ ಆನ್ ಯೂನಿವರ್ಸಿಟಿಯಲ್ಲಿ ಟೀಚಿಂಗ್ ಮಾಡಲು ಪ್ರೊಫೆಸರ್ ಆಗಿ ಸೇರಿಕೊಳ್ತಾನೆ. ಉದಾಹರಣೆಗೆ ಬೇರೆ ಯಾರಾದರೂ ಇಷ್ಟೊಂದು IQ ಇದ್ದಿದ್ರೆ ಇದರಿಂದ ಹೆಸರು ಸ್ಥಾನಮಾನ ಗಳಿಸ್ತಾ ಇದ್ರು. ಆದರೆ ಅದೆಲ್ಲ ಬಿಟ್ಟು ಈಗ ಈತ ಸಾಧಾರಣ ಜೀವನವನ್ನು ಟೀಚಿಂಗ್ ಮಾಡುತ್ತಾ ಜೀವಿಸ್ತಾ ಇದ್ದಾನೆ. ಇದಕ್ಕಾಗಿ ಈತನಿಗೆ ದ ಸ್ಮಾರ್ಟೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಎಂದು ಹೆಸರು ಬರುತ್ತೆ. ಹಾಗೆ ಕೆಲಸ ಬಿಟ್ಟು ಸಾಧಾರಣ ಜೀವನ ನಡೆಸುತ್ತಿರುವುದಕ್ಕೆ ಫೇಲ್ಡ್ ಜೀನಿಯಸ್ ಅಂತ ಇನ್ನೊಂದು ಹೆಸರಿನಿಂದ ಕರೀತಾರೆ. ವಿಶ್ವವೇ ಇವನನ್ನು ಫೇಲ್ಡ್ ಜೀನಿಯಸ್ ಅಂತ ಕರೆದರೂ ಕೂಡ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಟೀಚಿಂಗ್ ಮಾಡುತ್ತಾ ಸಾಧಾರಣ ಜೀವನ ನಡೆಸ್ತಾ ಇದ್ದಾನೆ ಈ ವ್ಯಕ್ತಿ. ಓಕೆ ಗೈಸ್, ನೋಡಿದ್ರಲ್ಲ ಟಾಪ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಅನ್ಬಿಲೀವಬಲ್ ಫ್ಯಾಕ್ಟ್ಸನ್ನು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಅಥವಾ ಯಾವ ಹೊಸ ವಿಚಾರ ನೀವು ಕಲ್ತ್ಕೊಂಡ್ರಿ ಅಥವಾ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಮಿಸ್ ಮಾಡದೆ ಖಂಡಿತ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹಾಗೂ ಸ್ಟೋರೀಸ್ ಹಾಗೂ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.